ಆತ್ಮೀಯರೇ, ಡೈಮಂಡ್ ಆಫ್ ಇಂಗ್ಲೀಷ್ ಚಾನಲ್ಗೆ ಸ್ವಾಗತ. SLC ಇಂಗ್ಲೀಷ್ ಪಾಸಿಂಗ್ ಪ್ಯಾಕೇಜ್ ಕುರಿತು ಇಂದು ಅದರಲ್ಲಿ ಪಾರ್ಟ್ 1 ಅಂದರೆ ಏನಪ್ಪ ಅಂದರೆ ಗ್ರಾಮರ್ ಸೆಕ್ಷನ್ ಕುರಿತು ನಾವು ಇಂದಿನ ತರಗತಿಯಲ್ಲಿ ಅಧ್ಯಯನ ಮಾಡ್ತೇವೆ. ನಾನು ಶ್ರೀ ಕುಮಾರಸ್ವಾಮಿ ಗಂಗಾವತಿ. ಸೊ ಮೊದಲಿಗೆ ರೀಡ್ ದ ಗಿವನ್ ಕನ್ವರ್ಸೇಷನ್ ಆ್ಯಂಡ್ ಫಿಲ್ ಇನ್ ದ ಬ್ಲ್ಯಾಂಕ್ಸ್ ಚೂಸಿಂಗ್ ದ ಮೋಸ್ಟ್ ಅಪ್ರೋಪ್ರಿಯೇಟ್ ವರ್ಡ್. ಅಂದರೆ ಈ ಥರ ಒಂದು ಕನ್ವರ್ಸೇಷನ್ ಕೊಟ್ಟಿರ್ತಾರೆ. ಮದರ್, ಸ್ವಾಮಿ, ಡಿಡ್ ಯು ಕಂಪ್ಲೀಟ್ ರೀಡಿಂಗ್ ದ ನಾವೆಲ್? ಸೊ ಇಲ್ಲಿ ನೋಡ್ರಿ, ಇಫ್ ಅಂಡರ್ಲೈನ್ ಮಾಡೀನಿ ಮತ್ತು ಹ್ಯಾಡ್ ಅಂಡರ್ಲೈನ್ ಮಾಡೀನಿ ಮತ್ತು ಡ್ಯಾಶ್. ಇಫ್ ಇದ್ದು ಹ್ಯಾಡ್ ಇದ್ದು ಡ್ಯಾಶ್ ಇತ್ತಂತಂದರೆ ಇಲ್ಲಿ ಆಪ್ಷನ್ಸ್ ಕೊಟ್ಟಿರ್ತಾರೆ 4. ವಿಲ್ ಯಾವು, ಶಾಲ್ ಯಾವು, ವುಡ್ ನಾಟ್ ಯಾವು, ವುಡ್ ಯಾವು ಅಂತೇಳಿ. ಸೊ ಈ ಥರ ಬಂತಂದಾಗ ಮೋಸ್ಟ್ ಆಫ್ ದ ಟೈಮ್ ಆನ್ಸರ್ ಏನಾಗಿರ್ತಪ್ಪ ಅಂತಂದರೆ ವುಡ್ ಯಾವ್ ಆಗಿರ್ತತಿ. ಸೊ ಇಫ್ ಬಂದಿದ್ರೆ ಇಫ್ ಕ್ಲಾಸ್ ಆಗಿರ್ತತಿ. ಇಫ್ ಜೊತೆಗೆ ಹ್ಯಾಡ್ ಇತ್ತಂದರೆ ಏನಪ್ಪ ಅಂತಂದ್ರೆ ಆನ್ಸರ್ ವುಡ್ ಯಾವ್ ಆಗಿರ್ತತಿ. ಸೊ ಎರಡನೇ ಕ್ವಶನ್ ಅದೇ ಥರ ಒಂದು ಕನ್ವರ್ಸೇಷನ್ ಕೊಟ್ಟಿರ್ತಾರೆ. ಸೊ ಆ ಕನ್ವರ್ಸೇಷನ್ ಈ ಥರ ಇದೆ. ವಸಂತ, ಡಿಡ್ ಯು ಅಟೆಂಡ್ ದ ಕೆಸೆಟ್ ಎಕ್ಸಾಮಿನೇಷನ್? ವಿಶಾಲ್, ನೋ ಐ ಡಿಡಂಟ್ ಅಟೆಂಡ್. If I had attended, I would dash scored well. ಇಫ್ ಐತಿ, ಹ್ಯಾಡ್ ಐತಿ. ಇಫ್ ಇದ್ದು ಹ್ಯಾಡ್ ಇದ್ದರೆ ಇದು ಇಫ್ ಕ್ಲಾಸು. ಇಫ್ ಕ್ಲಾಸ್ ಅಂದ ತಕ್ಷಣ 4 ಆಪ್ಷನ್ಸ್ ಬಂದಿರ್ತವೆ. ಸೊ ನಿಮಗೆ ಈಗ ಆಲ್ರೆಡಿ ಗೊತ್ತಿದೆ ಏನಪ್ಪ ಅಂತಂದರೆ ಇಫ್ ಕ್ಲಾಸ್ ಬಂತಂತಂದರೆ ಇಫ್ ಕ್ಲಾಸ್ ಬಂತಂದರೆ ಆನ್ಸರ್ ಏನಾಗಿರ್ತಾವೆ ಅಂತಂದರೆ ವುಡ್ ಯಾವ್ ಆಗಿರ್ತತಿ. ನೆಕ್ಸ್ಟ್ ನೋಡ್ರಿ ಏನಪ್ಪ ಅಂತಂದರೆ ಮೂರನೇದು ಇನ್ಫೈನೇಟಿವ್. ಸೊ ಇನ್ಫೈನೇಟಿವ್ read the given conversation and choose the ಇನ್ಫೈನೇಟಿವ್. ಸೊ ಇನ್ಫೈನೇಟಿವ್ ಅಂತ ಬಂದಂದಾಗ ಏನಪ್ಪ ಅಂತಂದರೆ ಈ ಥರ ಒಂದು ಏನಪ್ಪ ಅಂತಂದರೆ ಪ್ಯಾರ ಕೊಟ್ಟಿರ್ತಾರೆ. ವಿ ಸೆಂಟ್ ಎ ಸರ್ವೆ ಟು ಸರ್ವೆ ಯುವರ್ ಲ್ಯಾಂಡ್, ಸೊ ಆ್ಯಸ್ ಮೇಕ್ ಎ ಡೀಡ್ ಅಂತ 4 ಆಪ್ಷನ್ ಕೊಟ್ಟಿರ್ತಾರೆ. ಸೊ 4 ಆಪ್ಷನ್ ಕೊಟ್ಟಾಗ ಏನಪ್ಪ ಅಂತಂದರೆ ಇಫ್ ಕ್ಲಾಸ್ ಅಂದ ತಕ್ಷಣ ಏನಾಗಿರ್ತತಿ ಏನಪ್ಪ ಅಂತಂದರೆ ಟು ಜೊತೆಗೆ ಬಂದಂಥದ್ದು ಏನಾಗಿರ್ತತಿ ಇಫ್ ಕ್ಲಾಸ್ ಆಗಿರ್ತತಿ. ಇಲ್ಲಿ ನೋಡಿ ಟು ಸರ್ವೆ ಏನಪ್ಪ ಅಂತಂದರೆ ಟು ಸರ್ವೆ ಇನ್ಫೈನೇಟಿವ್ ಅಂದರೆ ಟು ಜೊತೆಗೆ ಬಂದಂಥ ಮೇನ್ ವರ್ಬ್ ಆಗಿರ್ತತಿ. ಸೊ ಇನ್ನೊಂದು ನೋಡೋಣ ಎಕ್ಸಾಂಪಲ್. ರೀಡ್ ದ ಗಿವನ್ ಕನ್ವರ್ಸೇಷನ್ ಆ್ಯಂಡ್ ಇನ್ಫೈನೇಟಿವ್ ಅನ್ನೋದನ್ನು ಕೊಟ್ಟರೆ ಚೂಸ್ ದ ಇನ್ಫೈನೇಟಿವ್. ಸೊ ಈ ಥರ ಕೊಟ್ಟಾಗ ಏನಪ್ಪ ಅಂತಂತಂದರೆ ಇನ್ಫೈನೇಟಿವ್ ಅಂತಂದಾಗ ಇಲ್ಲಿ ಒಂದು ಕನ್ವರ್ಸೇಷನ್ ಕೊಟ್ಟರೆ ಸೊ ಅಲ್ಲಿ 4 ಆಪ್ಷನ್ ಇರ್ತತಿ. ಸೊ ನಿಮಗೆ ಈಗ ಆಲ್ರೆಡಿ ನಾನು ಹೇಳಿದಂತೆ ಏನಪ್ಪ ಅಂತಂದರೆ ಇನ್ಫೈನೇಟಿವ್ ಅಂದ ತಕ್ಷಣ ಟು ಜೊತೆಗೆ ಬರುವಂಥದ್ದು ಏನಾಗಿರ್ತತಿ ಇನ್ಫೈನೇಟಿವ್ ಆಗಿರ್ತತಿ. ಟು ಜೊತೆಗೆ ಬಂದಿರೋಂಥದ್ದು ಯಾವುದು ಅಂತಂದರೆ ಟು ಡು ಆನ್ಸರ್ ಆಗಿರ್ತತಿ. ಸೊ ಈಗ ನೆಕ್ಸ್ಟ್ ಇನ್ನೊಂದು ಕ್ವಶನ್, ಚೂಸ್ ದ ಅಪ್ರೋಪ್ರಿಯೇಟ್ ಕ್ವಶನ್ ಟ್ಯಾಗ್. ಅಪ್ರೋಪ್ರಿಯೇಟ್ ಕ್ವಶನ್ ಟ್ಯಾಗ್ ನೋಡಿರಿ. ಕ್ವಶನ್ ಟ್ಯಾಗ್ ಅಂದ ತಕ್ಷಣ ಏನಪ್ಪ ಅಂತಂದರೆ ನಮಗೆ ಗೊತ್ತಾಗ್ತತಿ. ಜೋರಿತಾ ಕಮ್ಸ್ ಟು ಸ್ಕೂಲ್ ರೆಗ್ಯುಲರ್ಲಿ. ನೋಡಿರಿ ಈ ಥರ ಇಲ್ಲಿ ನೋಡಿರಿ, ಇಲ್ಲಿ ಕಮ್ಸ್ ಎರಡನೇ ಪದ ಅಂದರೆ ವರ್ಬಿಗೆ ಎಸ್ ಇತ್ತಂತಂದರೆ ಏನಾಗಿರ್ತದಪ್ಪ ಅಂತ ಆಪ್ಷನ್ನು ಡಸ್ ಶಿ, ಡಸಂಟ್ ಶಿ ಮತ್ತು ಡಿಡ್ ಶಿ, ಡಿಡಂಟ್ ಶಿ. ಸೊ ಈ ಥರ ಏನಪ್ಪ ಅಂತಂದರೆ ಎಸ್ ಇತ್ತಂದರೆ ಡಸ್ ಇರೋಂಥದ್ದು ಆಪ್ಷನ್ನು ಸರಿಯಾಗಿರ್ತತಿ. ಸೊ ಡಸ್ ಇದ್ದ ಆಪ್ಷನ್ನು ಎ ಮತ್ತು ಬಿ ಐತಿ. ಆದರೆ ಈ ಮೇಲಿನ ಕೊಟ್ಟ ವಾಕ್ಯದಲ್ಲಿ ಜೋರಿತಾ ಕಮ್ಸ್ ಟು ಸ್ಕೂಲ್ ರೆಗ್ಯುಲರ್ಲಿ ಈ ವಾಕ್ಯದಲ್ಲಿ ನಾಟ್ ಇಲ್ಲ. ಹಂಗಾಗಿ ಏನಪ್ಪ ಅಂದರೆ ಕ್ವಶನ್ ಟ್ಯಾಗಲ್ಲಿ ನಾಟ್ ಬರಬೇಕು. ಹಂಗಾಗಿ ಎ ಆಪ್ಷನ್ ತಪ್ಪು. ಅಂದರೆ ಬಿ ಆಪ್ಷನ್ನು ಏನಪ್ಪ ಅಂದರೆ ಸರಿಯಾದ ಉತ್ತರ ಏನಪ್ಪ ಅಂದರೆ ಡಸಂಟ್ ಸಿ. ಅದೇ ಥರ 6ನೇದು ವಿರಾಟ್ ಕೊಹ್ಲಿ ಪ್ಲೇಸ್. ನೋಡಿರಿ ಎಸ್ ಬಂದೈತಿ, ಪ್ಲೇಸ್ ಕ್ರಿಕೆಟ್ ವೆಲ್. ಸೊ ಈ ಥರ ಬಂದಂತಾಗ ನಿಮಗೆ ನಾನು ಹೇಳೀನಿ ಏನಪ್ಪ ಅಂತಂದರೆ ಡಸ್ ಇದ್ದ ಆಪ್ಷನ್ನು. ಸೊ ಮೇಲಿನ ವಾಕ್ಯದಲ್ಲಿ ನಾಟ್ ಇಲ್ಲ. ಹಂಗಾಗಿ ಏನಪ್ಪ ಅಂತಂದರೆ ಡಸಂಟ್ ಬಿ ಆಪ್ಷನ್ನು ಸರಿಯಾದ ಉತ್ತರ ಆಗಿರ್ತತಿ. ಸೊ ಈಗ 3ನೇ ಕ್ವಶನ್ಗೆ ನೋಡೋಣ. ಏನಪ್ಪ ಅಂತಂದರೆ ಕ್ವಶನ್ ಟ್ಯಾಗ್. ಇದು ಸೇಮ್ ಕ್ವಶನ್ ಟ್ಯಾಗ್ ಐತಿ. ಇಲ್ಲಿ ನೋಡಿರಿ ಶೌಟೆಡ್. ಇಲ್ಲಿ ನೋಡಿರಿ ಏನಪ್ಪ ಅಂದರೆ ಸ್ಟೂಡೆಂಟ್ಸ್ ಶೌಟೆಡ್ ಇನ್ ದ ಕ್ಲಾಸ್ ರೂಮ್. ಸೊ ಸ್ಟೂಡೆಂಟ್ ಶೌಟೆಡ್ ಕ್ಲಾಸ್ ರೂಮ್ ಅಂದರೆ ಇದು ಡಿ ಬಂದೈತಿ. ಕೊನೆಗೆ ಡಿ ಬಂತಂದರೆ ಮೇನ್ ವರ್ಬ್ ಟು ಆಗಿರ್ತೈತಿ. ಮೇನ್ ವರ್ಬ್ ಟು ಆದಾಗ ಏನಪ್ಪ ಅಂದ್ರೆ ಆಪ್ಷನ್ಗಳು ಡೋಂಟ್ ದೇನಾ, ಡೂ ದೇನಾ ಅಥವಾ ಡಿಡಂಟ್ ದೇನಾ, ಡಿಡ್ ದೇನಾ. ಇಲ್ಲಿ ನೋಡ್ರಿ ಯಾವಾಗಲೂ ಮೇನ್ ವರ್ಬ್ ಟು ಇತ್ತಂದರೆ
ಇ ಡಿ ಅಥವಾ ಡಿ ಬಂದಿತ್ತಂದರೆ ಅದೇನಾಗಿರ್ತದಪ್ಪ ಅಂತಂದರೆ ಆಪ್ ಮೈನ್ ವರ್ಬ್ ಟು ಇದ್ದಾಗ ಅಥವಾ ಡಿ ಇದ್ದಾಗ ಏನಪ್ಪ ಅಂದರೆ ಡಿಡ್ ಇದ್ದ ಆಪ್ಷನ್ನು ಸರಿಯಾಗಿರ್ತೈತಿ. ಡಿಡ್ ಇದ್ದ ಆಪ್ಷನ್ನು ಎರಡು ಅದಾವ. ಸೊ ಇಲ್ಲಿ ನಾಟ್ ಇಲ್ಲ, ಹಂಗಾಗಿ ನಾಟ್ ಹಚ್ಚಬೇಕು. ಅಂದರೆ ಡಿ ಆಪ್ಷನ್ ತಪ್ಪು. ನಮಗೆ ಸರಿಯಾದ ಆಪ್ಷನ್ ಯಾವುದಪ್ಪ ಅಂತಂದರೆ ಸಿ ಆಗಿರ್ತತಿ. ಸೊ ಅಂದರೆ ಆನ್ಸರ್ ಏನಾಗಿತ್ತು, ಡಿಡಂಟ್ ದೇ ಆಗಿರ್ತತಿ. ನೆಕ್ಸ್ಟ್ 8ನೇದು ಪೀಟರ್ ವರ್ಕ್ಸ್ ಹಾರ್ಡ್. ಸೊ ಇಲ್ಲಿನೂ ಕೂಡ ಏನಾಗ್ಯದ, ಡಿ ಐತಿ ಕೊನೆಗೆ. ಡಿ ಬಂದಾಗ ನಮಗೆಲ್ಲರಿಗೂ ಗೊತ್ತಿದ್ದೇ ಐತಿ ಏನಪ್ಪ ಅಂತಂದರೆ ಡಿಡಂಟ್ ಹಿ, ಡಸಂಟ್ ಹಿ, ಡಿಡ್ ಹಿ ಮತ್ತು ಡಸ್ ಹಿ ಅಂತ ಆಪ್ಷನ್ ಯಾವುದಾಗಿರ್ತತಿ, ಆಪ್ಷನ್ನು ಎ ಸರಿಯಾದ ಉತ್ತರ ಆಗಿರ್ತತಿ, ನಿಮಗೆಲ್ಲ ಗೊತ್ತಿದ್ದಂತೆ. ಸೊ ನೆಕ್ಸ್ಟ್ ಆಪ್ಷನ್ನು ಡಿಡಂಟ್ ಹಿ ಆನ್ಸರ್ ಆಗಿರ್ತತಿ. ನೆಕ್ಸ್ಟ್ ಮುಂದಿನ ಕ್ವಶನ್ನು ಏನಪ್ಪ ಅಂತಂದರೆ ಚೂಸ್ ದ ಅಪ್ರೋಪ್ರಿಯೇಟ್ ಕ್ವಶನ್ ಟ್ಯಾಗ್ ಆ್ಯಂಡ್ ಫಿಲ್ ಇನ್ ದ ಬ್ಲ್ಯಾಂಕ್ಸ್. ಇಲ್ಲಿ ನೋಡಿರಿ, ದೇರ್ ಆರ್ ಗುಡ್ ಪೀಪಲ್. ನೋಡಿರಿ ಹೆಲ್ಪಿಂಗ್ ವರ್ಬ್ ಬಂತಂತಂದರೆ, ಇಲ್ಲಿ ಹೆಲ್ಪಿಂಗ್ ವರ್ಬ್ ಆರ್ ಐತಿ. ಸೊ ಆರ್ ಇದ್ದಾಗ ಏನಪ್ಪ ಆಪ್ಷನ್ ಏನಾಗಿರ್ತತಿ, ಅದೇ ಏನಪ್ಪ ಅಂದರೆ ಹೆಲ್ಪಿಂಗ್ ವರ್ಬ್ ಜೊತೆ ಬಂದಿರೋಂಥದ್ದಾಗಿರ್ತೈತೆ. ಆರ್ದೆ ಅರಂಟ್ದೆ. ನೆಕ್ಸ್ಟು ವರಂಟ್ದೆ ವರ್ದೆ, ಅಂದರೆ ಅದೇ ಹೆಲ್ಪಿಂಗ್ ವರ್ಬ್ ಇದ್ದಿದ್ದು. ಅಂದರೆ ಇಲ್ಲಿ ಹೆಲ್ಪಿಂಗ್ ವರ್ಬ್ ಯಾವುದೈತಪ್ಪ ಅಂದರೆ ಆರ್ ಇದ್ದಿದ್ದು. ಆರ್ ಇದ್ದಿದ್ದೇ ಕರೆಕ್ಟ್ ಇರ್ತೈತಿ. ಸೊ ಇಲ್ಲಿ ಆರ್ ಐತಿ, ಇಲ್ಲಿ ಆರ್ ಐತಿ. ಎದ್ರಾಗ ಆರ್ ಐತಿ, ಬಿದ್ರಾಗೂ ಆರ್ ಐತಿ. ಸೊ ಎದ್ರಾಗ ನಾಟ್ ಇಲ್ಲ, ಬಿದ್ರಾಗ ನಾಟ್ ಐತಿ. ಈ ಮೇಲಿನ ಕೊಟ್ಟ ವಾಕ್ಯದಲ್ಲಿ ನಾಟ್ ಇಲ್ಲ ಅಂತಂದರೆ ಸೊ ನಾಟ್ ಇದ್ದದ್ದು ಸರಿಯಾದ ಉತ್ತರ ಆಗಿರ್ತತಿ. ಈಗ ಮುಂದಿನ ಕ್ವಶನ್ನು ಏನಪ್ಪ ಅಂತಂತಂದರೆ ಅರಂಟ್ದೆ, ಇದಕ್ಕೆ ಆನ್ಸರ್ ಆಯಿತು. ನೆಕ್ಸ್ಟ್ ಕ್ವಶನ್ನು ಈಗ ಅದೇ ಥರ ಏನಪ್ಪ ಅಂತಂದರೆ ಇಲ್ಲಿ ಕೂಡ ಏನಪ್ಪ ಅಂತಂದರೆ ಸೇಮ್ ಏನಪ್ಪ ಅಂತಂದರೆ ಡಾಕ್ಟರ್ ರಾಧಾಕೃಷ್ಣ ವಾಸ್ ಇಲ್ಲಿ ಹೆಲ್ಪಿಂಗ್ ವರ್ಬ್ ಐತಿ. ವಾಸ್ ಹೆಲ್ಪಿಂಗ್ ವರ್ಬ್ ಇತ್ತಂದರೆ ಏನಾಗಿರ್ತೈತಪ್ಪ ಅಂತಂದರೆ ಅಲ್ಲಿ ಈಸ್ ಈ, ವಾಸ್ ಈ ಅಥವಾ ಇಸಂಟ್ ಈ, ವಾಸಂಟ್ ಈ. ಸೊ ನಮ್ಮ ಈಗಾಗಲೇ ಹೇಳೀನಿ, ಹೆಲ್ಪಿಂಗ್ ವರ್ಬ್ ಇತ್ತಂತಂದರೆ ಅದೇ ಹೆಲ್ಪಿಂಗ್ ವರ್ಬ್. ಇಲ್ಲಿ ವಾಸ್ ಐತಂದರೆ ವಾಸ್ ಇದ್ದಿದ್ದೇ ತೊಗೋಬೇಕು. ವಾಸ್ ಇದ್ದಿದ್ದು ಬಿ ಐತಿ ಮತ್ತು ಡಿ ಐತಿ. ಸೊ ಇಲ್ಲಿ ನಾಟ್ ಬರ್ಬೇಕು, ಯಾಕೆ ಮೇಲೆ ವಾಕ್ಯದಲ್ಲಿ ನಾಟ್ ಇಲ್ಲ. ಸೊ ಹಂಗಾಗಿ ಆಪ್ಷನ್ನು ಬಿ ತಪ್ಪಾಗ್ತತಿ. ಸರಿಯಾದ ಉತ್ತರ ಯಾವುದಾಗಿರ್ತದಪ್ಪ ಅಂತಂದರೆ ಆಪ್ಷನ್ ಡಿ ಸರಿಯಾದ ಉತ್ತರ ಆಗಿರ್ತೈತಿ. ಆ ವಾಸಂಟ್ ಹಿ ಆಗಿರ್ತೈತಿ. ನೆಕ್ಸ್ಟ್ ಮುಂದಿನ ಪ್ರಶ್ನೆ ಏನಪ್ಪ ಅಂತಂದರೆ ವಿಚ್ ಒನ್ ಆಫ್ ದ ವರ್ಡ್ ಆ್ಯಸ್ ಒನ್ ಸಿಲ್ಲೇಬಲ್. ನೋಡಿರಿ, ಸಿಲ್ಲೇಬಲ್ ಪದಗಳು ಬಂದಾಗ ಎ, ಇ, ಐ, ಓ, ಯು ಮತ್ತು ವೈಗಳ ಸಂಖ್ಯೆಯನ್ನು ನಾವು ಕೌಂಟ್ ಮಾಡಬೇಕು. ಇಲ್ಲಿ ನೋಡ್ರಿ ಏನಪ್ಪ ಅಂತಂದರೆ ಇಲ್ಲಿ ಏನಪ್ಪ ಅಂತಂದರೆ ರಿಟರ್ನಿಂಗ್. ಸೊ ಈ ವಾಕ್ಯದಲ್ಲಿ ನೋಡ್ರಿ, ಈ ವಾಕ್ಯದಲ್ಲಿ ಏನಪ್ಪ ಅಂತಂದರೆ ಇ ಒಂದೈತಿ, ಯು ಒಂದೈತಿ ಮತ್ತು ಐ ಒಂದೈತಿ. ಅಂದರೆ ಇದು 3 ಸಿಲ್ಲೇಬಲ್ ಆಯಿತು. ಎಷ್ಟು ಸಿಲ್ಲೇಬಲ್ ಆಯಿತು? 3 ಸಿಲ್ಲೇಬಲ್ ಆಯಿತು. ಅದೇ ಥರ ಇನ್ನೊಂದು ನೋಡಿದಾಗ ಸೇಫರ್, ಇಲ್ಲಿ ಎ ಮತ್ತು ಈ 2 ಅದಾವ. ಸೊ ಹಂಗಾಗಿ ಏನಪ್ಪ ಅಂತಂದರೆ ಇಲ್ಲಿ 2 ಸಿಲ್ಲೇಬಲ್ ಆಗ್ತತಿ. ಅದೇ ಥರ ಡಿಸೆಪ್ರೇಟ್ಲಿ. ಸೊ ಇಲ್ಲಿ ಕೂಡ ಏನಪ್ಪ ಅಂತಂದರೆ ಇ ಐತಿ ಮತ್ತು ಇ ಐತಿ, ಎ ಐತಿ, ಇ ಐತಿ, ವೈ ಐತಿ. ಅಂದರೆ ಇಲ್ಲಿ 5 ಸಿಲ್ಲೇಬಲ್ಗಳು ಆದವು. ಸೊ ಸ್ಪೀಕ್ ನೋಡ್ರಿ, ಇಲ್ಲಿ ಒಂದೇ ಸಿಲ್ಲೇಬಲ್ ಆಗ್ತತಿ. ಇ ಮತ್ತು ಎ ಅಕ್ಕಪಕ್ಕದಲ್ಲಿರುವಂಥದ್ದು ಯಾವಾಗಲೂ ಒಂದೇ ಆಗಿರ್ತತಿ. ಸೊ ಹಂಗಾಗಿ ಆನ್ಸರ್ ಏನಾಗಿರ್ತದಪ್ಪ ಅಂತಂದರೆ ಸ್ಪೀಕ್ ಆಗಿರ್ತತಿ. ಅದೇ ಥರ ಇನ್ನೊಂದು ಕ್ವಶನ್ ನೋಡ್ರಿ, ವಿಚ್ ಒನ್ ಆಫ್ ದ ಫಾಲೋವಿಂಗ್ ವರ್ಡ್ ಆ್ಯಸ್ 2 ಸಿಲ್ಲೇಬಲ್. ಸೊ 2 ಸಿಲ್ಲೇಬಲ್ ಪದ ಯಾವುದು? ಇಲ್ಲಿ ನೋಡ್ರಿ, ಮೊದಲನೇದರಲ್ಲಿ ನೋಡಿದಾಗ ನಾವು ಏನಪ್ಪ ಅಂತಂದರೆ ಎ ಮತ್ತು ಓ ಎರಡು ಅದಾವ. ಸೊ ಸ್ಕೂಲ್ ಇದರಲ್ಲಿ ಇಲ್ಲಿ 1 ಐತಿ. ಇದರಲ್ಲಿ ಇ ಮತ್ತು ಎ 3 ಐತಿ. ಗುಡ್ 1 ಐತಿ. ಸೊ ಹಂಗಾದರೆ ಸರಿಯಾದ ಉತ್ತರ ಯಾವುದನ್ನಾಗಿರ್ತಪ್ಪ ಅಂತಂದರೆ ಹೇಗೋ ಸರಿಯಾದ ಉತ್ತರ ಹೇಗೋ ಆಗಿರ್ತತಿ. ಸೊ ಈಗ ನೆಕ್ಸ್ಟು ಕಂಬೈನ್ ದ ಕೊಲಕೇಟಿವ್ ವರ್ಡ್. ಸೊ ಕಂಬೈನ್ ದ ಕೊಲಕೇಟಿವ್ ವರ್ಡ್, ಕಂಬೈನ್ ದ ಫಾಲೋವಿಂಗ್ ಸೆಂಟೆನ್ಸ್ ಯೂಸಿಂಗ್ ಸೊ ದಟ್ ಅಂದಂಗೆ. ಸೊ ಇಲ್ಲಿ ನೋಡ್ರಿ, ಇಲ್ಲೊಂದು ವಾಕ್ಯ ಕೊಟ್ರೆ ಈಸ್ ವೆರಿ ಹೆಂಗ್ ಈ ಕೆನಾಟ್ ಡ್ರೈವ್ ಎ ಕಾರ್. ಇಲ್ಲಿ ನೋಡ್ರಿ, ಇಲ್ಲಿ ಈ ಥರ ಕೊಟ್ಟಾಗ ವೆರಿ ಜಾಗದಲ್ಲಿ ನಾವು ಏನು ಮಾಡಬೇಕಪ್ಪ ಅಂತಂದರೆ ವೆರಿ ಜಾಗದಲ್ಲಿ ನಾವು ಸೋ ಹಾಕ್ತೀವಿ. ಇಲ್ಲಿ ನೋಡ್ರಿ, ವೆರಿ ಅಂತ ಐತಲ್ಲ, ಈ ಜಾಗದಲ್ಲಿ ನಾವು ಏನು ಹಾಕಬೇಕು? ಸೋ ಹಾಕಬೇಕು. ಅದೇ ಥರ ಪುಲಿ ಸ್ಟಾಪ್ ಜಾಗದಲ್ಲಿ ನಾವು ದಟ್ ಹಾಕಬೇಕು. ಉಳುಕಿದನ್ನೆಲ್ಲ ನಾವು ಏನು ಮಾಡಬೇಕು? ಸ್ಮಾಲ್ ಲೆಟರ್ ಮಾಡಬೇಕು. ಹಿಂಗಾದ್ರೆ ಏನಾಗಿಬಿಡ್ತೈತಿ? ಸರಿಯಾದ ಉತ್ತರ ಆಗ್ತೈತಿ. ಸೊ ಇದೊಂದು ಈಸಿ ಆದಂಥದ್ದು. ಅದೇ ಥರ ಇನ್ನೊಂದು ಕ್ವಶನ್, ಕಂಬೈನ್ ದ ಫಾಲೋವಿಂಗ್ ಸೆಂಟೆನ್ಸ್ ಯೂಸಿಂಗ್ ದ ಸೊ ದಟ್.
ಇಲ್ಲಿ ನೋಡ್ರಿ ಸೇಮ್ ಇಲ್ಲಿ ಕೂಡ ಏನು ಮಾಡ್ತೀವಪ್ಪ ಅಂತಂದರೆ ವೆರಿ ತೆಗಿಬೇಕು, ಸೋ ಹಾಕಬೇಕು, ಪುಲಿ ಸ್ಟಾಪ್ ಜಾಗದಲ್ಲಿ ದಟ್ ಹಾಕ್ಬೇಕು, ಉಳ್ಕಿದೆಲ್ಲ ಸ್ಮಾಲ್ ಲೆಟರ್ ಬರೀಬೇಕು. ಹೌದಾ? ಸೊ ಇಲ್ಲಿ ಅದೇ ಥರ ಇಲ್ಲಿ ನೋಡಿದಾಗ ಆನ್ಸರು. ಸೊ ನೋಡ್ರಿ ವೆರಿ ಜಾಗದಲ್ಲಿ ನಾವೇನು ಮಾಡೀವಿ, ಸೋ ಹಾಕಿವಿ, ಫುಲ್ ಸ್ಟಾಪ್ ಜಾಗದಲ್ಲಿ ದಟ್ ಹಾಕಿವಿ, ಉಳ್ಕಿದೆಲ್ಲ ಸ್ಮಾಲ್ ಲೆಟರ್ ಆಗಬೇಕಾಗಿತ್ತು. ಉಳ್ಕಿದೆಲ್ಲ ಏನಾಗಬೇಕಾಗಿತ್ತು, ಸ್ಮಾಲ್ ಲೆಟರ್ ಆಗಬೇಕಾಗಿತ್ತು. ಇಲ್ಲಿ ಐ ಒಂದು ಮಾತ್ರ ಕ್ಯಾಪಿಟಲ್ ಲೆಟರ್ ಆಗಿ ಐತಿ. ಸೊ ಆಗಬೇಕದು. ಸೊ ನಿಮ್ಮ ಮುಂದಿನ ಕ್ವಶನ್ಗೆ ಹೋಗೋದಾಗ ಫಿಲ್ ಇನ್ ದ ಬ್ಲ್ಯಾಂಕ್ಸ್ ವಿತ್ ಯೂಸಿಂಗ್ ದ ಕರೆಕ್ಟ್ ಆರ್ಟಿಕಲ್. ಇಲ್ಲಿ ನೋಡ್ರಿ ರಾಜೇಶ್ ಈಸ್ NCC ಸ್ಟೂಡೆಂಟ್ಸು. ನಾವು ಯಾವಾಗಲೂ ಏನಪ್ಪ ಅಂತಂದರೆ ಎನ್ನನ್ನು ನಾವು ಏನಪ್ಪ ಅಂತಂದರೆ NCC ವಿಸ್ತೃತ ರೂಪ ಬಂದಾಗ, ಸೊ ವಿಸ್ತೃತ ರೂಪ ಬಂದಾಗ ನಾವು ಏನಪ್ಪ ಅಂತಂದರೆ ಭಾಳ ವಿಚಾರ ಮಾಡೋದಿಲ್ಲ, ಏನು ಮಾಡಬೇಕಪ್ಪ ಅಂತಂದರೆ ಏನು ಬರೀಬೇಕು. ಸೊ ಅದೇ ಥರ ಏನಪ್ಪ ಅಂತಂತಂದರೆ ಇನ್ನೊಂದು ಎಕ್ಸಾಂಪಲ್ ನೋಡಿದಾಗ ಇಲ್ಲಿ ನೋಡ್ರಿ ಯು ಸೆಂಟ್ ಡ್ಯಾಶ್ SMS ಟು ಮೀ. ನೋಡ್ರಿ ನಾನು ನಿಮ್ಗೆ ಆಲ್ರೆಡಿ ಹೇಳೀನಿ ಏನಪ್ಪ ಅಂತಂತಂದರೆ ಏನು ಹೇಳಿನಪ್ಪ ಅಂತಂದರೆ ವಿಸ್ತೃತ ರೂಪ ಬಂದಾಗ ನಾವೇನು ಬರಿಬೇಕು, ಹ್ಯಾನ್ ಅಂತಂದೀನಿ. ಸೊ ಹಂಗಾಗಿ ಇಲ್ಲಿ ಕೂಡ ಹ್ಯಾನ್ ಬರ್ತೈತಿ. ಸೊ ಅದೇ ಥರ ಸುಜಾತ ಈಸ್ ಎ ಅಡ್ವೊಕೇಟ್ ಬಿಟ್ಟ ಸ್ಥಳದ ಮುಂದಿನ ಪದ AEIOU ಆಗಿತ್ತಂದರೆ ಎ ಬಂದೈತೆ, ಹಂಗಾಗಿ ನಾವು ಹ್ಯಾನನ್ನು ಬಳಸ್ತೀವಿ. ನೋಡ್ರಿ ಸಿಂಪಲ್ಲಾಗಿ ತಿಳ್ಕೊಳ್ಳಿ. ಸ್ವರದಿಂದ ಸ್ಟಾರ್ಟ್ ಆಗಿತ್ತಂದರೆ ಅಥವಾ ಸ್ವರದ ಉಚ್ಚಾರದಿಂದ ಸ್ಟಾರ್ಟ್ ಆಗಿತ್ತಂದರೆ ನಾವು ಏನಪ್ಪ ಅಂತಂದರೆ ಹ್ಯಾನನ್ನು ಬಳಸ್ತೀವಿ. ಅದೇ ಥರ ಇಲ್ಲಿ ನೋಡ್ರಿ ಈ ಫಾಟ್ ಲೈಕ್ ಡ್ಯಾಶ್ ಹೀರೋ. ಇಲ್ಲಿ ನೋಡ್ರಿ ಇದು ವ್ಯಂಜನದಿಂದ ಸ್ಟಾರ್ಟ್ ಆಗಿದೆ. ಹೆಚ್ಚು ಅನ್ನೋದು ವ್ಯಂಜನ ಐತಿ, ವ್ಯಂಜನದಿಂದ ಸ್ಟಾರ್ಟ್ ಆಗಿದ್ರೆ ಅಲ್ಲಿ ನಾವು ಎ ಬಳಕೆ ಆಗ್ತತಿ. ಅದೇ ಥರ ಗೀತಾ ಕಮ್ಸ್ ಫ್ರಮ್ ಎ ಫೂರ್ ಫ್ಯಾಮ್ಲಿ. ಗೀತಾ ಫೂರ್ ಫ್ಯಾಮ್ಲಿಯಿಂದ ಬಂದಾಳ. ಸೊ ಪಿ ಏನಪ್ಪ ಅಂದರೆ ವ್ಯಂಜನ ಅಕ್ಷರ ಐತಿ. ಸೊ ಹಂಗಾಗಿ ನಾವು ಎ ಬಳಸ್ತೀವಿ. ಅದೇ ಥರ ಏನಪ್ಪ ಅಂತಂದರೆ ಕಮಲಾ ಈ ಸ್ಟಡಿಂಗ್ ಇನ್ ಯೂನಿವರ್ಸಿಟಿ. ನೋಡಿ ಯೂನಿವರ್ಸಿಟಿ ಅನ್ನೋದು ಸ್ವರ ಆಗಿತ್ತಂದರೂ ಕೂಡ ಅದರ ಉಚ್ಚಾರ ವ್ಯಂಜನ ಇರುವ ಸಲುವಾಗಿ ಅಲ್ಲಿ ನಾವು ಏನು ಮಾಡ್ತೀವಪ್ಪ ಅಂತಂದರೆ ಎ ಬಳಸ್ತೀವಿ. ಸೊ ಈ ಏನಪ್ಪ ಅಂತಂದರೆ ಹ್ಯಾನನ್ನು ಸ್ವರ ಅಥವಾ ಸ್ವರದ ಉಚ್ಚಾರದ ಮುಂದೆ ಬಳಸ್ತೀವಿ, ಎನ ವ್ಯಂಜನ ಅಥವಾ ವ್ಯಂಜನದ ಉಚ್ಚಾರದ ಮುಂದೆ ನಾವು ಬಳಸ್ತೀವಿ. ಸೊ ಈ ಮುಂದಿನ ಪ್ರಶ್ನೆಗೆ ಹೋಗೋಣ. ಏನಪ್ಪ ಅಂತಂದರೆ ಫಿಲ್ ಇನ್ ದ ಬ್ಲ್ಯಾಂಕ್ಸ್ ಯೂಸಿಂಗ್ ದ ಕರೆಕ್ಟ್ ಆರ್ಟಿಕಲ್. ಇಲ್ಲಿ ನೋಡ್ರಿ ಇಲ್ಲಿ ಕೂಡ ಆರ್ಟಿಕಲ್ ನೋಡ್ರಿ ಶಾರ್ಟೆಸ್ಟ್ ಬಿಟ್ಟ ಸ್ಥಳದ ಮುಂದಿನ ಪದದಲ್ಲಿ EST ಇತ್ತು, ಅದಕ್ಕೆ ನಾವು ಸೂಪರ್ಲೇಟಿವ್ ಡಿಗ್ರಿ ಅಂತ ಕರಿತೀವಿ. ಆ ಸೂಪರ್ಲೇಟಿವ್ ಡಿಗ್ರಿ ಬಂತಂತಂದರೆ ಇಲ್ಲಿ ನೋಡ್ರಿ ಬಿಟ್ಟ ಸ್ಥಳದ ಮುಂದಿನ ಪದ EST ಐತಿ. EST ಇತ್ತಂದರೆ ಅಲ್ಲಿ ಏನಾಗಿ ಬಿಡ್ತತಿ, ದ ಬಳಕೆ ಆಗ್ತತಿ. ಅದೇ ಥರ ಇಲ್ಲಿ ನೋಡಿ ಇಲ್ಲಿ ಕೂಡ ಏನಪ್ಪ ಅಂದರೆ ಪಾಸ್ಟೆಸ್ಟ್. ಸೊ ಇದಕ್ಕೆ ಸೂಪರ್ಲೇಟಿವ್ ಡಿಗ್ರಿ ಕೊನೆಗೆ EST ಇತ್ತಂದ್ರೆ ಅದಕ್ಕೆ ಸೂಪರ್ಲೇಟಿವ್ ಡಿಗ್ರಿ ಅಂತ ಕರಿತೀವಿ. EST ಇತ್ತು ಅಥವಾ ಮೋಸ್ಟ್ ಇತ್ತಂದ್ರೂ ಕೂಡ ನಾವೇನು ಬಳಸ್ತೀವಪ್ಪ ಅಂತಂತಂದರೆ ದ ಬಳಸ್ತೀವಿ. ಅದೇ ಥರ ಇಲ್ಲಿ ನೋಡ್ರಿ ಮೋಸ್ಟ್ ಕೂಡ ಏನಪ್ಪ ಅಂತಂತಂದರೆ ಮೋಸ್ಟ್ ಐತಿ. ಮೋಸ್ಟ್ ಬಂದಿತ್ತಂದ್ರೂ ಕೂಡ ಅಲ್ಲಿ ಕೂಡ ನಾವು ಬಿಟ್ಟ ಸ್ಥಳದ ಮುಂದೆ ನಾವು ದ ಬಳಸ್ತೀವಿ. ಅದೇ ಥರ ಈ ವಾಸ್ ಲುಕಿಂಗ್ ಎಟ್ ದ ಸನ್ ಅನ್ನೋಂಥದ್ದು ಏನಪ್ಪ ಅಂತಂದರೆ ಜಗತ್ತಿನಲ್ಲಿ ಒಂದೇ ವಸ್ತು ಅಂದರೆ ವಿಶಿಷ್ಟ ವಸ್ತುಗಳ ಮುಂದೆ ಅಂದರೆ ಅಥವಾ ನೇಮ್ಸ್ಗಳ ಮುಂದೆ ನಾವು ಏನು ಬಳಸ್ತೀವಪ್ಪ ಅಂತಂತಂದರೆ ನಾವು ದವನ್ನು ಬಳಸ್ತೀವಿ ಅಂತ ಹೇಳ್ತೀವಿ. ಸೊ ಅದೇ ಥರ ಏನಪ್ಪ ಅಂದರೆ ಮುಂದಿನ ಪ್ರಶ್ನೆಗೆ ಹೋಗೋಣ. ಮುಂದಿನ ಪ್ರಶ್ನೆಗಳಿಗೆ ಹೋಗೋಣ. ಇಲ್ಲಿ ನೋಡ್ರಿ ಇಟ್ ವಾಸ್ ದ ಗೋಲ್ಡನ್ ಅಪಾರ್ಚುನಿಟಿ. ಸೊ ಐಡೆಂಟಿಫೈ ದ ಪಾರ್ಟ್ಸ್ ಆಫ್ ಸ್ಪೀಚ್ ಆಫ್ ದ ಅಂಡರ್ಲೈನ್ಡ್ ವರ್ಡ್. ಇಲ್ಲಿ ನೋಡ್ರಿ ನೌನ ಎಡ್ಜೆಕ್ಟಿವ ಎಡ್ವರ್ಬ. ಸೊ ನೀವು ಒಂದು ತಿಳ್ಕೊಂಬಿಡ್ರಿ, ಯಾವಾಗಲೂ ತಿಳ್ಕೊರಿ ಏನಪ್ಪ ಅಂತಂದರೆ ನಡುಕು ಬಂದಿತ್ತಂದರೆ ಅದೇನಾಗಿರ್ತದಪ್ಪ ಅಂತಂತಂದರೆ ಏನಾಗಿರ್ತತಿ, ಇಟ್ ಈಸ್ ಎ ಲವ್ಲಿ ಫ್ಲವರ್. ಇದು ಕೂಡ ಏನಪ್ಪ ಅಂತಂದರೆ ನಡುಕು ಬಂದೈತಿ. ಸೊ ನಡುಕು ಬಂದಿತ್ತಂದರೆ ಇದೇನಾಗಿಬಿಟ್ಟಿರ್ತೈತಪ್ಪ ಅಂತಂತಂದರೆ ಎಡ್ಜೆಕ್ಟಿವ್ ಆಗಿಬಿಟ್ಟಿರ್ತೈತಿ. ಸೊ ನಡುಕು ಬಂದರೆ ಎಡ್ಜೆಕ್ಟಿವ್. ಗೋಲ್ಡನ್ ನೋಡ್ರಿ ನಡುಕಿದೆ, ಲವ್ಲಿ ನೋಡ್ರಿ ನಡುಕಿದೆ. ಸೊ ನಡುಕು ಬಂದಿತ್ತಂದರೆ ಅದೇನಾಗಿರ್ತೈತಿ, ಎಡ್ಜೆಕ್ಟಿವ್ ಆಗಿರ್ತೈತಿ. ಸೊ ಅದೇ ಥರ ಇನ್ನೊಂದು ಎಕ್ಸಾಂಪಲ್ ನೋಡೋಣ. ದ ಫುಡ್ ಈ ಸರ್ವ್ಡ್ ಕ್ವಿಕ್ಲಿ. ನೋಡ್ರಿ ಕ್ವಿಕ್ಲಿ ಅಂತದ್ದು ಕೊನೆಗೆ ಬಂದದ್ದು, ನಡುಕ್ ಬಂದಿದೆ ಎಡ್ಜೆಕ್ಟಿವ್. ಸೊ ಕೊನೆಗೆ ಬಂದರೆ ಏನು, ಸೊ ದ ಸ್ಟೋರೀಸ್ ಆರ್ ಟೋಲ್ಡ್ ಇಂಟ್ರೆಸ್ಟಿಂಗ್ಲಿ. ನೋಡ್ರಿ ಇವು ಕ್ವಿಕ್ಲಿ ಮತ್ತು ಇಂಟ್ರೆಸ್ಟಿಂಗ್ಲಿ ಏನಾಗಿತ್ತಪ್ಪ ಅಂತಂದರೆ ನಡುಕು ಬಂದತಿ. ಸೊ ನಡುಕು ಬಂದರೆ ಅದೇನಾಗಿರ್ತದಪ್ಪ ಅಂತಂದರೆ ಎಡ್ಜೆಕ್ಟಿವ್ ಆಗಿರ್ತತಿ. ಸೊ ನಡುಕು ಬಂದರೆ ಎಡ್ಜೆಕ್ಟಿವ್, ಕೊನೆಗೆ ಬಂದರೆ ಏನಾಗಿರ್ತೈತಪ್ಪ ಅಂತಂದರೆ ಎಡ್ವರ್ಬ್ ಆಗಿರ್ತೈತಿ. ಇನ್ನೊಂದು ಎಕ್ಸಾಂಪಲ್ ನೋಡಮ್ಮ. ಇಂಗ್ಲೀಷ್ ಈಸ್ ದ ಈಸಿಯೆಸ್ಟ್ ಸಬ್ಜೆಕ್ಟ್. ಸೊ ಇಲ್ಲಿ ನಾವು ನಡುಕು ಬಂದರೆ ಎಡ್ಜೆಕ್ಟಿವ್ ಬರ್ತೀವಿ, ಲಾಸ್ಟ್ ಬಂದರೆ ಎಡ್ವರ್ಬ್ ಬರ್ತೀವಿ. ಈಗ
ಕೊನೆಗೆ ಫಸ್ಟಿಗೆ ಬಂತಂದರೆ ಏನಾಗಿಬಿಟ್ಟಿರ್ತೈತಪ್ಪ ಅಂತಂದರೆ ಅದೇನಾಗಿರ್ತೈತಿ ನೋವುನಾಗಿರ್ತೈತಿ ಅಂತ ಹೇಳ್ತೀವಿ. ಸೊ ಅದೇ ಥರ ಏನಪ್ಪ ಅಂತಂದ್ರೆ ಮುಂದಿಂದು ಯೂಸ್ ದ ವರ್ಡ್ ವಾಕ್ ಆ್ಯಸ್ ನೌನ್ ಇನ್ ಎ ಸೆಂಟೆನ್ಸ್. ಸೊ ಇಲ್ಲಿ ವಾಕ್ ಅನ್ನೋಂಥದ್ದನ್ನು ಏನಾಗಿಬಿಡ್ಬೇಕು, ನೌನಾಗಿ ನಾವು ಬರಿಬೇಕು ಅಂತಂದಾಗ ಇದು ಕೂಡ ಏನಪ್ಪ ಅಂತಂದ್ರೆ ಭಾಳ ಸರಳ. ಏನಪ್ಪ ಅಂತಂದರೆ ವಾಕ್ ಈಸ್ ಎ ನೌನು. ಸೊ ಅದೇ ಥರ ಇನ್ನೊಂದು ಎಕ್ಸಾಂಪಲ್ ನೋಡಿದಾಗ ಯೂಸ್ ದ ವರ್ಡ್ ಪ್ಲೇ ಆ್ಯಸ್ ಎ ನೌನು. ಇಲ್ಲಿ ಕೂಡ ಏನಪ್ಪ ಅಂದ್ರೆ ನೌನಾಗಿ ಬರಿಬೇಕಪ್ಪ ಅಂತಂದಾಗ ನಾವೇನು ಮಾಡಬೇಕು, ಫಸ್ಟು ಆ ಇನ್ವರ್ಟೆಡ್ ಕಾಮದಲ್ಲಿ ಕೊಟ್ಟಂತಹ ಪದವನ್ನು ಬರಿಬೇಕು, ಪ್ಲೇ ಬರಿಬೇಕು. ಸೊ ಪ್ಲೇ ಬರೆದು ನೆಕ್ಸ್ಟ್ ಈಸ್ ಎ ನೌನ್ ಅಂತ ಬರಿಬೇಕು. ಸೊ ಈ ಥರ ಆಯ್ತಂದರೆ ಕರೆಕ್ಟ್. ಈಗ ನೆಕ್ಸ್ಟ್ ನೋಡ್ರಿ ಏನಪ್ಪ ಅಂತಂತಂದರೆ ವರ್ಬ್ ಆಗಿ ಬರಿಬೇಕು. ಐ ಬ್ರಷ್, ಆ ಬ್ರಷ್ ಅನ್ನೋದನ್ನು ವರ್ಬ್ ಆಗಿ ಬರಿಬೇಕು. ವರ್ಬ್ ಯಾವಾಗಲೂ ಸೆಕೆಂಡ್ನೇ ಪ್ಲೇಸ್ನಲ್ಲಿ ಇರ್ತೈತಿ. ಸೊ ಇಲ್ಲಿ ನೋಡ್ರಿ ಈ ಐ ಬ್ರಷ್ ಟೀತ್, ನೋಡ್ರಿ ಐ ಬ್ರಷ್ ಟೀತ್. ಸೊ ಇಲ್ಲಿ ಫಸ್ಟಿಗೆ ಐ ಹಾಕ್ತೀವಿ, ಆಮೇಲೆ ಇನ್ವರ್ಟೆಡ್ ಕಾಮದಲ್ಲಿದ್ದಂಥ ಪದವನ್ನು ಮಾಡಿಸ್ತೀವಿ, ಮುಂದೆ ಯಾವುದಾದ್ರೂ ಒಂದು ಪದವನ್ನು ಅದ್ರ ಜೊತೆಗೆ ಬಳಸಬೇಕು. ಯೂಸ್ ದ ವರ್ಡ್ ಕಂಡಕ್ಟ್ ಆ್ಯಸ್ ಎ ವರ್ಬ್ ಇನ್ ಎ ಸೆಂಟೆನ್ಸ್. ಇಲ್ಲಿ ನೋಡ್ರಿ ಐ ಕಂಡಕ್ಟ್ ಪ್ರೋಗ್ರಾಮ್. ಸೊ ವರ್ಬ್ ಅಂತಂದಾಗ ನಡಕ್ಕೆ ಬರಬೇಕು. ಸೊ ಅದೇ ಥರನಾಗಿ ಏನಪ್ಪ ಅಂತಂದರೆ ಕರೆಕ್ಟ್ ಫಾರ್ಮ್ ಆಫ್ ರೈಟ್ ದ ಕರೆಕ್ಟ್ ಫಾರ್ಮ್ ಆಫ್ ದ ವರ್ಡ್ ಗಿವನ್ ಇನ್ ದ ಬ್ರಾಕೆಟ್. ಇಲ್ಲಿ ನೋಡ್ರಿ ಇಲ್ಲಿ ದ ಚೀಪ್ ಗೆಸ್ಟ್ ಟ್ರೆಸ್ಡ್ ದ ಇಂಪಾರ್ಟೆನ್ಸ್ ಆಫ್ ಎಕನಾಮಿಕ್ ಡ್ಯಾಶ್ ಎ ಕಂಟ್ರಿ ಅಂತಂದಾಗ ಈಗ ಡೆವಲಪ್ ಇದ್ದಿದ್ದು MENT ಡೆವಲಪ್ಮೆಂಟ್ ಅಂತ ಆಗ್ತೈತಿ. ಸೊ ಅದೇ ಥರ ಏನಪ್ಪ ಅಂತಂದರೆ ಈ ಥರ ಕರೆಕ್ಟ್ ಫಾರ್ಮ್ ಆಫ್ ದ ವರ್ಡ್ ಅಂತ ಕೊಟ್ಟಾಗ MENT ION FUL ಮೂರರಲ್ಲಿ ಒಂದನ್ನು ಸೇರಿಸೋದಿರ್ತೈತಿ. ಆ ಪದಗಳನ್ನು ಸರಿಯಾಗಿ ನೋಡಿಕೊಂಡು ನೀವೇನು ಮಾಡ್ಬೋದು, ಸೇರಿಸ್ಬೋದು. ಇನ್ನೊಂದು ಎಕ್ಸಾಂಪಲ್ ನೋಡಮ್ಮ. ಸ್ಮಿತಾ ಹ್ಯಾಡ್ ಬೀನ್ ಎಕ್ಸೈಟೆಡ್ ಎಟ್ ಸೀಯಿಂಗ್ ದ ಡ್ಯಾಶ್ ಅನೌನ್ಸ್ ದಟ್ ಶಿ ಹ್ಯಾಡ್ ನಾಟ್ ರಿಮೆಂಬರ್ಡ್ ದಟ್ ಹರ್ ಬ್ರದರ್ ವಾಸ್ ವೆರಿ ಇಲ್. ಇಲ್ಲಿ ಅನೌನ್ಸ್ ಐತಿ, ಹಂಗಾಗಿ ಏನಾಗಿಬಿಡ್ತಪ್ಪ ಅಂದರೆ ಅನೌನ್ಸ್ಮೆಂಟ್ ಅಂತ ಆನ್ಸರ್ ಆಗ್ತೈತಿ. ಸೊ ಅದೇ ಥರ ಮುಂದಿನದಕ್ಕೆ ಹೋಗೋಣ. ಏನಪ್ಪ ಅಂತಂದರೆ ಕರೆಕ್ಟ್ ಫಾರ್ಮ್ ಆಫ್ ದ ವರ್ಡ್ ಗಿವನ್ ಇನ್ ದ ಬ್ರಾಕೆಟ್. ಇಲ್ಲಿ ಸೇಮ್ ಸ್ಮಿತಾ ವಾಸ್ ಗ್ರೇಟ್ಫುಲ್ ಫಾರ್ ಅರ್ ಸಜೆಸ್ಟ್ ಐತಿ, ಸಜೆಷನ್ ಅಂತಹ ION, ಅಲ್ಲಿ MENT ಬರೆಸಿದ್ವಿ, ಇಲ್ಲಿ ION ಬಳಸ್ತೀವಿ. ಸಜೆಸ್ಟ್ ಇದ್ದು ಸಜೆಷನ್. ION ಕೇವಲ ನಾವು ಏನು ಸೇರಿಸಿದ್ವಪ್ಪ ಅಂತಂದರೆ ಕೇವಲ ನಾವು ION ಸೇರಿಸಿದ್ವಿ, ಆಗಲೇ MENT ಸೇರಿಸಿದ್ವಿ. ಈಗ ಏನು ಮಾಡಿದ್ವಪ್ಪ ಅಂದರೆ ION ಅನ್ನು ಸೇರಿಸಿದ್ವಿ. ಅದೇ ಥರ ಇನ್ನೊಂದು ಎಕ್ಸಾಂಪಲ್ ನೋಡಮ್ಮ. ದ ಕಂಪ್ಯೂಟ್ರ್ ಈಸ್ ವಂಡರ್ಫುಲ್ ಇನ್ವೆಂಟ್ ಇದ್ದಿದ್ದು ಏನಪ್ಪ ಅಂತಂತಂದರೆ ಇದ್ದಿದ್ದು ಇನ್ವೆನ್ಷನ್ ಆಫ್ ಚಾರ್ಲ್ಸ್ ಬೇಬೇಜ್ ಇದ್ದಿದ್ದು ಇನ್ವೆಂಟ್ ಇದ್ದಿದ್ದು ಇನ್ವೆನ್ಷನ್ ಅಂತ ಅರ್ಥ ಕೊಡ್ತೈತಿ. ನೆಕ್ಸ್ಟ್ ಅದೇ ಥರ ಇನ್ನೊಂದು ಕ್ವಶನ್, ಫಿಲ್ ಇನ್ ದ ಬ್ಲ್ಯಾಂಕ್ಸ್ ವಿತ್ ಅಪ್ರೋಪ್ರಿಯೇಟ್ ಟೆನ್ಸ್ ಫಾರ್ಮ್ ಆಫ್ ದ ವರ್ಬ್ ಗಿವನ್ ಇನ್ ಬ್ರಾಕೆಟ್. ಸೊ ಇಲ್ಲಿ ಕೂಡ ಏನಪ್ಪ ಅಂತಂದರೆ ಟೆನ್ಸ್ ಫಾರ್ಮ್ ಆಫ್ ದ ವರ್ಬ್ ಏನಪ್ಪ ಅಂದ್ರೆ ಬ್ರಾಕೆಟ್ನಲ್ಲಿ ಕೊಡಲಾಗಿರ್ತೈತಿ. ಸೊ ಈ ಥರದ ವೆನ್ ಐ ಕಮ್ ಹೋಮ್ ಐ ಸಾ ದಟ್ ಮದರ್ ಡ್ಯಾಶ್ ಬಿ ಕುಕ್ಕಿಂಗ್. ಸೊ ಮದರ್ ಅನ್ನೋದು ಸಿಂಗ್ಯುಲರ್ ಐತಿ, ಇದು ಕೇಮ್ ಅನ್ನೋದು ಏನಪ್ಪ ಅಂದ್ರೆ ಪಾಸ್ಟ್ ಟೆನ್ಸ್ ಐತಿ. ಸೊ ಪಾಸ್ಟ್ ಟೆನ್ಸ್ ಇದ್ದಾಗ ವಾಸ್ ಬಿ ಜೊತೆಗೆ ಯಾವ ಪದ ಬಂದಿದ್ರು ಕುಕ್ಕಿಂಗ್ ING ಸೇರಿಸ್ಬೇಕಾಗ್ತದೆ. ಬಿ ಜೊತೆಗೆ ಯಾವುದೇ ಪದ ಯಾವುದೇ ವರ್ಬ್ ಬರಲಿ, ಬಿ ಜೊತೆಗೆ ಯಾವುದೇ ವರ್ಬ್ ಬರಲಿ, ನೀವೇನು ಮಾಡ್ಬೇಕಪ್ಪ ಅಂತಂದರೆ ಅದಕ್ಕೆ ನೀವು ING ಸೇರಿಸ್ಬೇಕಾಗ್ತತಿ. ಇಲ್ಲಿ ನೋಡ್ರಿ ಫಾರ್ ಎಕ್ಸಾಂಪಲ್ ವಾಸ್ ಕುಕ್ಕಿಂಗ್. ಸೊ ನೀವು ವಾಸ್ ಕುಕ್ಕಿಂಗ್ ಅನ್ನು ಬರಿಬೋದು. ನೆಕ್ಸ್ಟ್ ಅದೇ ಥರ ಇನ್ನೊಂದು ಎಕ್ಸಾಂಪಲ್ ಇಲ್ಲಿ ನೋಡ್ರಿ, ಬಿ ಜೊತೆಗೆ ಬಂದದ ಅಂದರೆ ವಾಚಿಂಗ್ ಆಗ್ತತಿ. ಇದು ಎಸ್ಟರ್ಡೇ ಅಂದರೆ ಏನಾಗಿರ್ತದಪ್ಪ ಅಂದರೆ ಪಾಸ್ಟ್ ಟೆನ್ಸ್ ಆಗಿರ್ತೈತಿ, ಹಂಗಾಗಿ ವಾಚಿಂಗ್. ಅರುಣ್ ಅನ್ನೋದು ಒಂದು ಸಿಂಗ್ಯುಲರ್, ಹಂಗಾಗಿ ವಾಚಿಂಗ್. ಸೊ ಇಲ್ಲಿವರೆಗೆ ಏನಪ್ಪ ಅಂತಂದರೆ ಗ್ರಾಮರ್ ಸೆಕ್ಷನ್ನಲ್ಲಿ 10 ಮಾರ್ಕ್ಸಿನ ಏನಪ್ಪ ಅಂತಂದರೆ ಈಸಿಯಾಗಿ ಬರುವಂಥ ಗ್ರಾಮರನ್ನು SSLC ಗ್ರಾಮರನ್ನು ನೀವು ನೋಡಿದ್ರಿ. ಸೊ ಈ ಏನಪ್ಪ ಅಂತಂದರೆ ವಿಡಿಯೋವನ್ನು ವೀಕ್ಷಿಸೋಕ್ಕಾಗಿ ಧನ್ಯವಾದಗಳು. ಈ ವಿಡಿಯೋ ನಿಮಗೆ ಉಪಯುಕ್ತವಾದಲ್ಲಿ, ನಿಮಗೆ ಸರಿ ಅನಿಸಿದ್ದಲ್ಲಿ ಏನಪ್ಪ ಅಂದರೆ ನಿಮ್ಮ ಸ್ನೇಹಿತರೊಂದಿಗೆ ಈ ವಿಡಿಯೋವನ್ನು ಶೇರ್ ಮಾಡಿರಿ, ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿರಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.